ಫ್ರೆಂಡ್ಸ್, ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮನೆ ನೋ ನಾನ್ ವೆಜ್, ಓನ್ಲಿ ವೆಜ್ಜು. ಸೊ ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಮಮ್ಮಿ ಪಾಪ ಇವಾಗ ಬಂದರು ಮನೆ ಅಲ್ಲಿ ಇರ್ತಾರಲ್ಲ ಕೆಲಸದ ಹತ್ರ. ಇದು ಬಂದು ರೈಸ್, ಏನಿಲ್ಲ. ಸಾಂಬಾರು ಬಂದು ದಾಲ್ ಮಾಡಿದ್ದೀನಿ, ಸಿಂಪಲ್ಲಾಗಿ ದಾಲು. ಯಾಕಂತಂದರೆ ನಮ್ಮನೆ ಏನಾದ್ರು ಸಿಂಪಲ್ಲಾಗಿ ಈ ಥರ ಪ್ಲೇನ್ ಮಾಡಿದ್ವಿ ಅಂತಂದರೆ ಏನಾದರೂ ಬಜ್ಜಿ, ಬೇರೆ ಡೇಸಲ್ಲಿ ಆದರೆ ಚಿಕನ್ ಗ್ರೇವಿ ಏನಾದರೂ ಸೈಡ್ಸ್ಗೆ ಇರಲೇಬೇಕು. ಬಟ್ ಇವಾಗಲೇ ಮಾಡಿಟ್ಬಿಟ್ಟಿದ್ದೀನಿ. ಮತ್ತು ಮಮ್ಮಿ ಪಾಪ ನೋಡ್ಕೋಬೇಕು. ನನಗೆ ಇವತ್ತು ಮೂರು ಶೂಟ್ ಇದೆ. ಹೆಂಗೆ ಬ್ಯಾಲೆನ್ಸ್ ಮಾಡ್ತೀನಿ ನಾನು ಅಂತ ನೀವು ಇವತ್ತು ವ್ಲಾಗ್ನ ನೋಡಿ, ಕಂಪ್ಲೀಟಾಗಿ ನೋಡಿ. ನಿಮ್ಗೆ ನನಗೆ ಒಂಥರ ಏನೋ ಎಕ್ಸೈಟ್ಮೆಂಟು. ಮೂರು ಶೂಟ್ನ ನಾನು ವಿತಿನ್ 2 to 3 hours ಕಂಪ್ಲೀಟ್ ಮಾಡಬೇಕು. ನೋಡುವ. ಅಂದರೆ 2 ಆ ಥರ ಎಲ್ಲ ಶೂಟ್ ಅಟೆಂಡ್ ಮಾಡಿದ್ದೀನಿ ಅಟ್ ಎ ಟೈಮ್. ಅಂದರೆ ಟೈಮಿಂಗ್ಸ್ನು ಹಾಫ್ ಆನ್ ಅವರ್ ಅಷ್ಟೇ. 2 ಶೂಟ್ಗೆ ವೇರಿಯೇಷನ್ ಇರೋದು. ನೋಡುವ ಹೆಂಗಾಗುತ್ತೆ ಅಂತ. ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಟಡಾ, ಐ ಆಮ್ ರೆಡಿ. ಸೊ ನಾನು ಮೊದಲೇ ಹೇಳ್ದಂಗೆ ಇವತ್ತು 3 ಶೂಟ್ಸ್ ಇದೆ. ಫಸ್ಟ್ ಶೂಟ್ಗೆ ರೆಡಿ ಆಗಿದ್ದೀನಿ. ಇದು ಬಂದುಬಿಟ್ಟು ಜ್ಯುವೆಲ್ರಿ ಶೂಟ್ ಇರೋದ್ರಿಂದ, ಅಂದರೆ ಜ್ಯುವೆಲ್ರಿ ಶಾಪ್ ಶೂಟ್ ಇರೋದ್ರಿಂದ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಹೋಗೋಣ ಅಂದ್ಬಿಟ್ಟು ಜಸ್ಟ್ ನಂದು ಡ್ರೆಸ್ ಇತ್ತು, 3 ಪೀಸ್ ಸೆಟ್. ಇದು ದುಪ್ಪಟ್ಟ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಹಾಗೆ ರೆಡಿ ಆಗಿದ್ದೀನಿ. ಇವಾಗ ಕ್ವಿಕ್ಕಾಗಿ ಹೋಗಿ ವಿತಿನ್ ಹಾಫ್ ಆನ್ ಅವರಲ್ಲಿ ನಾನು ಬರಬೇಕು ಶೂಟ್ ಮುಗಿಸ್ಕೊಂಡು. ನೋಡುವ ಎಷ್ಟು ಟೈಮ್ ಆಗುತ್ತೆ, ತೋರಿಸ್ತೀನಿ. ಅದಾದಮೇಲೆ ಮತ್ತೆ ಚೇಂಜ್ ಮಾಡಿ ವಿಡಿಯೋ ನೋಡ್ತಿರೋದಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ಫಸ್ಟು ಲುಕ್ ಇದು, ಫಸ್ಟ್ ಶೂಟ್ಗೆ ಇದು. ನಾನು ಬೆಂಗಳೂರಲ್ಲಿ 3 to 4 ಶೂಟ್ನ ಅಟ್ ಆ ಟೈಮ್ ಅಂದರೆ ಒಂದೇ ದಿನದಲ್ಲಿ ಮಾಡ್ಕೊಂಡು ಬಂದಿದ್ದೆ. ಬಟ್ ನಮ್ಮ ಮೈಸೂರಲ್ಲಿ 3 ಶೂಟ್ಸ್ ಒನ್ ಡೇಯಲ್ಲಿ ಒಪ್ಕೊಂಡಿರೋದು. ಅದು ಹಾಫ್ ಆನ್ ಅವರಲ್ಲಿ ನಾನು ಮುಗಿಸ್ಕೊಂಡು ಬಂದು ಇಮಿಡಿಯೇಟ್ಲಿ ಹೋಗಬೇಕು. ಹಾಗಾಗಿ ದಿಸ್ ಇಸ್ ದಿ ಫಸ್ಟ್ ಶೂಟ್, ಅಂದರೆ 3 ಶೂಟ್ ಒಟ್ಟಿಗೆ ಒಪ್ಕೊಂಡಿರೋದು. ಸುನಿ ರೆಡಿ? ಬನ್ನಿ, ಕಮ್ ಲೆಟ್ಸ್ ಗೋ, ಹೋಗೋಣ. ಯಪ್ಪ, ಸೊ ಬನ್ನಿ ಹೋಗೋಣ. ಪಾಪ ನನ್ನ ಪಿಕಪ್ ಮಾಡೋದು, ಡ್ರಾಪ್ ಮಾಡೋದ್ರಲ್ಲೇ ಪಾಪ ಸುನಿಲ್ಗೆ ಸಾಕು ಅನಿಸ್ಬಿಡುತ್ತೆ ಫ್ರೆಂಡ್ಸ್. ಅವ್ರು ಇರೋದಕ್ಕೆ ಸರಿ ಹೋಯ್ತು, ಇಲ್ಲಾಂದರೆ ನಾನು ಕ್ಯಾಬ್ ಮಾಡ್ಕೊಂಡು ನನ್ನ ಪ್ರಮೋಷನ್ ದುಡ್ಡೆಲ್ಲ ಅರ್ಧಕ್ಕರ್ಧ ಅಲ್ಲೇ ಹೋಗ್ಬಿಡುತ್ತೆ. ಸೊ ಗಂಡ ಜೊತೆಯಲ್ಲಿದ್ರೇ ಅಲ್ವಾ ಯಾವಾಗ್ಲೂ ಚೆಂದ. ಹೋಗೋಣ. ಲೆಟ್ಸ್ ಗೋ. ಸೊ ಫಸ್ಟ್ ಲೊಕೇಶನ್ ಬಂದು ರಾಯಲ್ ಜ್ಯುವೆಲ್ಲರ್ಸು. ಇಲ್ಲಿ ಜ್ಯುವೆಲ್ರಿ ಶೂಟ್ ಇತ್ತು. ಅಂದರೆ ಅವರು ನಿಮಗೆ 20 grams ಮೇಲೆ ನೀವು ಬೈ ಮಾಡಿದ್ರೆ ನಿಮಗೆ ಮೇಕಿಂಗ್ ಚಾರ್ಜಸ್ ಇರಲ್ಲ. ಆ್ಯಂಡ್ ತುಂಬಾ ಸ್ಮಾಲ್ ಗೋಲ್ಡ್ಸ್ ಎಲ್ಲ ಅವೈಲೇಬಲ್ ಇದೆ. ಇಯರಿಂಗ್ಸ್ ಆಗಿರ್ಬೋದು, ಫಿಂಗರ್ ರಿಂಗ್ಸು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇವ್ರ ಹತ್ರ 10,000 ಹಿಡಿದು 4 lakh ಪ್ರೈಸ್ವರೆಗೂ ಕಾಲ್ಗೆಜ್ಜೆ ಇದೆ. ಸಿಕ್ಕಾಬಡೆ ದೊಡ್ಡದೆಲ್ಲ ಲೈಕ್ ಮಾಡ್ತಾರಲ್ಲ ಅಂಥವ್ರಿಗೋಸ್ಕರ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೀವು ಯಾವುದೇ ಥರ ಡಿಸೈನ್ನ ತಂದು ತೋರಿಸಿದ್ರು ಇವರಿಗೆ ಹೆಂಗೆ ಬೇಕು ಹಾಗೇ ಮಾಡಿಕೊಡ್ತಾರೆ. ಆ್ಯಂಡ್ 25 yearsಯಿಂದ ಇವರು ಈ ಗೋಲ್ಡ್ ಜ್ಯುವೆಲ್ರಿ ಶಾಪ್ ರಾಯಲ್ ಜ್ಯುವೆಲ್ಲರ್ಸ್ನ ನಡೆಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಯಾಕಂತಂದರೆ ತುಂಬ ದೊಡ್ಡ ಜ್ಯುವೆಲ್ರಿಗಳಿಗಿಂತ ತುಂಬ ಪುಟ್ಟ ಜ್ಯುವೆಲ್ರಿ ತುಂಬಾ ಯೂನಿಕ್ ಆಗಿದೆ. ಇನ್ನು ಸಿಲ್ವರ್ ಕೂಡ ಅವೈಲಬಲ್ ಇದೆ ಇವ್ರ ಹತ್ರ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ತುಂಬ ವೆರೈಟಿಗಳನ್ನ ನೀವು ನೋಡ್ಬೋದು. ಶಾಪ್ ನೋಡೋದಕ್ಕೆ ಸ್ಮಾಲ್ ಅಂತ ಅನಿಸಿದ್ರು ಕಲೆಕ್ಷನ್ಸ್ ಅಂತೂ ಸಿಕ್ಕಾಬಿಡಿದೆ, ಅಲ್ಟಿಮೇಟ್ ಆಗಿದೆ. ಸೊ ಇವಾಗ ನೋಡ್ತಿದ್ದೀರಲ್ಲ, ಇದೆಲ್ಲ ಒಂಥರ ಯುನೀಕ್ ಪೀಸ್ಗಳು, ಸ್ಟೋನು, ಬೀಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಲೈನ್ ಬೇಕು ಅಂದರೆ 2 ಲೈನು ಇದೆ. ಓಕೆ, 2 ಲೈನ್. ಇದು 2 ಲೈನ್ಸ್ 40 ಗ್ರಾಮ್ ಇದೆ. ಓಕೆ ಸರ್, ನೀವು 20 ಗ್ರಾಮ್ ಮೇಲೆ ಏನಾದ್ರು ಐಟಮ್ ಪರ್ಚೇಸ್ ಮಾಡಿದ್ರೆ ನಮ್ಮ ರಾಯಲ್ ಜ್ಯುವೆಲ್ಲರ್ಸ್ ಅಲ್ಲಿ ಆಫರ್ ನಡೀತಾ ಇದೆ. ಓಕೆ ಸರ್, ಉಗಾದಿವರೆಗೂ 20 ಗ್ರಾಮ್ ಮೇಲೆ ಮೇಕಿಂಗ್ ಚಾರ್ಜ್ ಫ್ರೀ ಇದೆ. ಜೀರೋ ಮೇಕಿಂಗ್ ಚಾರ್ಜ್. ಸೊ ನಿಮ್ಮ ವೈಫ್ನ ಕರ್ಕೊಂಬನ್ನಿ, ಇನ್ನೂ ಬೇರೆ ಡಿಸೈನ್ ನೆಕ್ಲೆಸ್, ಚೋಕರ್ ಎಲ್ಲಾನು ತೋರಿಸ್ತೀನಿ. ಇದಕ್ಕಿಂತ ಒಳ್ಳೆ ಆಫರ್ ಎಲ್ಲಿ ಕೊಡ್ತಾರೆ ಹೇಳಿ? ಯಾವ ಜ್ಯುವೆಲ್ಲರಿ ಅಂಗಡಿ ಕೊಡೋದು ಅನ್ಸುತ್ತೆ? ನಮ್ಮ ರಾಯಲ್ ಜ್ಯುವೆಲ್ಲರ್ಸ್ ಲೊಕೇಟ್ ಆಗಿರೋದು ಸಾವ್ಕಾರ್ ಚಿನ್ನಯ್ಯ ರೋಡ್, TK ಲೇಔಟ್. ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ನೀವು ವಿಸಿಟ್ ಮಾಡಿ. ಫಸ್ಟ್ ಲೊಕೇಶನ್ ಶೂಟ್ ಆಯಿತು. ಎದ್ನೋ ಅಂತ ಓಡ್ತಾ ಇದ್ದೀನಿ. ನನ್ನ ಮಗ ಎದ್ಬಿಟ್ಟಿದ್ದಾನೆ. ಇವಾಗ ಅವನಿಗೆ ಫೀಡ್ ಮಾಡಿಸಿ ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಸುನಿಲ್ನ, ನನ್ನ ಮಗನಲ್ಲ. ಬನ್ನಿ. ಸೊ ರೆಡಿ, ಐ ಆಮ್ ರೆಡಿ. ಸೆಕೆಂಡ್ ಶೂಟಿಗೆ ರೆಡಿ.
ಅಯ್ಯೋ ನನ್ನ ಮಗನ ಜೊತೆ ಆಡಿ ಸಾಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಅವ್ರದ್ದೇನಿಲ್ಲ, ಒಂದೇ ಔಟ್ಫಿಟ್, ನಂದು ತ್ರೀ ಔಟ್ಫಿಟ್ 3 ಶೂಟ್ಗೆ. ಸೊ ಬನ್ನಿ ಹೋಗೋಣ. ಸೊ ಇವಾಗ ಸೆಕೆಂಡ್ ಲೊಕೇಶನ್ಗೆ ಬಂದೆ. ಯೂನಿಲೈಟಲ್ಲಿ ಫುಲ್ ಮೂನ್ ಸೇಲ್ ನಡೀತಾ ಇದೆ, ಇದ್ರದ್ದು ಶೂಟ್ ಮಾಡಬೇಕಿತ್ತು. ಸೊ ಹಾಗೇ ಚಿಕ್ಕ ಚಿಕ್ಕ ಕ್ಲಿಪ್ಸ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಟಿ ವಿ, ವಾಷಿಂಗ್ ಮಷಿನ್, ಫ್ರಿಡ್ಜ್ ಮತ್ತು ಗೀಝರ್, AC ಎಲ್ಲದ್ರ ಮೇಲೆ ಫುಲ್ ಮೂನ್ ಸೇಲ್ ನಡೀತಾ ಇದೆ. ಒಳ್ಳೊಳ್ಳೆ ಆಫರ್ಸ್ಗಳಿದೆ. ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀನಿ, ಒನ್ಸ್ ಚೆಕ್ ಮಾಡಿ. ಫ್ರಿಡ್ಜ್ ಅಂತೂ ಸಿಕ್ಕಾಪಡೆ ಡಿಫ್ರೆಂಟ್ ಫ್ರಿಡ್ಜಸ್ ಅವೈಲೇಬಲ್ ಇತ್ತು. ಆ್ಯಂಡ್ ಸ್ಮಾಲಿಂದ ಹಿಡಿದು ಬಿಗ್ವರೆಗೂ ಅವೈಲೇಬಲ್ ಇದೆ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಫೀಚರ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಯುನೀಕ್ ಆಗಿದೆ ಅಂತ ಹೇಳ್ಬೋದು. ಗಾಯ್ಸ್, ಸೆಕೆಂಡ್ ಶೂಟ್ ಡನ್. ನಮ್ಮ ಮಮ್ಮಿ ಹಾಲು ಥರ ಕೇಳಿದರು. ಸೊ ಹಾಲು ಹಬ್ಬ. ಈಗ 3ನೇ ಶೂಟ್ಗೆ ಸ್ವಲ್ಪ ಟೈಮ್ ಇದೆ. ಇಷ್ಟು 70 ಅಷ್ಟರಲ್ಲಿ ಸುನಿ ಯಪ್ಪ. ಬನ್ನಿ ಹಬ್ಬ. ಇವಾಗ 3rd ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ದಿಸಾ ಫ್ಯಾಷನ್ ಅವರು ಸೀರೆ ಹಬ್ಬ ಮಾಡ್ತಾ ಇದ್ದಾರಲ್ವ, ಸಿಲ್ಕ್ ಸೀರೆ ಹಬ್ಬ. ಅದು ಡೇಟ್ ತುಂಬಾ ಹೆವಿ ರೆಸ್ಪಾನ್ಸ್ ಬಂದಿರೋದ್ರಿಂದ 24 to March 1 ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಒಂದು ಸ್ಯಾರಿ ಒಂದು 3 to 4 to 6 ಸ್ಯಾರಿ ಇಟ್ಕೊಂಡ್ವಿ ಅಂತಂದರೆ ಬಂದು ಹಾಗೇ ಇಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆ್ಯಂಡ್ ಈಗ ವೆರೈಟಿ ಸ್ಯಾರಿ, ಡಿಫ್ರೆಂಟ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ಟಿಶ್ಯೂ ಸ್ಯಾರೀಸ್, ಫ್ಯಾನ್ಸಿ ಸ್ಯಾರೀಸ್, ಇನ್ನೂ ವೆರೈಟಿ ಸ್ಯಾರೀಸ್ ಎಲ್ಲ ಅವೈಲಬಲ್ ಇದೆ. ಸಿಕ್ಕಾಪಟ್ಟೆ ರಶ್ ಕೂಡ ಇದ್ದರು. ನಾನು ಹೋಗಿ ಬೇಗ ಶೂಟ್ ಮಾಡಿಕೊಂಡು ವಾಪಸ್ ಮನೆ ಕಡೆ ಹೊರಡಬೇಕು. ಆ್ಯಂಡ್ ಇವ್ರ ಹತ್ರ ಜ್ಯುವೆಲ್ರಿಗಳು ಅವೈಲಬಲ್ ಇದೆ. ನೀವು ಮೊಬೈಲಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋತೀರಲ್ವ, ಅದೆಲ್ಲ ಸ್ಯಾಂಪಲ್ಸ್ ಇಲ್ಲೇ ಇದೆ. ಚೆಕ್ ಮಾಡಿ ಬೇಕು ಅಂತಂದರೆ ಬುಕ್ ಮಾಡ್ಕೋಬೋದು. ಅಲ್ಲಿಂದ ಶೂಸ್ ನೋಡೋಣ ಅಂತ ಅಂದ್ಬಿಟ್ಟು ಫ್ಯಾಷನ್ ಫ್ಯಾಕ್ಟ್ರಿಗೆ ಬಂದ್ವಿ. ಬಟ್ ನನಗೆ ಇಷ್ಟ ಆಗಿದ್ದು ಯಾವುದೂ ಇರಲಿಲ್ಲ. ಶೂ ಮತ್ತು ಸ್ಯಾಂಡಲ್ನ ನೋಡೋಣ ಅಂತ ಬಂದ್ವಿ. ಬಟ್ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ವಿ. ಅಂದ್ವಿ ಹೋಗ್ತಾ ಅಮೃತ್ ಗೋಬಿ ತೊಗೊಂಡು ಮನೆ ಕಡೆ ಹೊರಟ್ವಿ. ಆ್ಯಂಡ್ ಇನ್ನೂ ಒಂದು ಪ್ರಮೋಷನ್ ಇದೆ, ಅದನ್ನು ಕೂಡ ನೆಕ್ಸ್ಟ್ ಡೇ ಅಲ್ಲಿ ಶೂಟ್ ಮಾಡಿರೋದನ್ನ ಕೂಡ ಇದರಲ್ಲೇ ಆ್ಯಡ್ ಮಾಡಿರ್ತೀನಿ ನೋಡಿ. ಆ್ಯಂಡ್ ಸುನಿಲ್ ಮತ್ತು ಬುಜ್ಜಿ, ಪರಮ್ 3 ಜನನೂ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಸಂಜೆ ಅಂದರೆ ಬುಜ್ಜಿಗೂ ಟೈಮ್ ಪಾಸ್ ಆಗಬೇಕು, ಪರಮ್ಗೂ ಟೈಮ್ ಪಾಸ್ ಆಗಬೇಕಲ್ವ. ಸೊ ಹಾಗಾಗಿ ಇಲ್ಲಿ ವಾಲಿಬಾಲ್ನ ತೊಗೊಂಡು ಆಟ ಆಡಿಸ್ತಾ ಇದ್ದಾರೆ. ಅವನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ಆ್ಯಂಡ್ ಬುಜ್ಜಿಗೂ ಕೂಡ ಖುಷಿ ಆಗ್ತಾಯಿತ್ತು, ಅವನು ಆಟ ಆಡ್ತಾ ಇದ್ದಾನೆ ಇಲ್ಲಿ. ಸುನಿಲ್ ಊರಿಗೆ ಹೋಗಿದ್ರು ಫ್ರೆಂಡ್ಸ್, ಊರಿಂದ ಬಂದಿದ್ದಾರೆ. ಇವಾಗ ನೋಡಿ ಏನೋ ತರ್ತಾರೆ. ಬ್ಯಾಗ್ ಎತ್ಕೊಂಡು ಓಡಾಕ್ತಾ ಇದ್ದಾರೆ. ನಮ್ಮ ಸುನಿಲ್ ಇನ್ನ ಎಂಟ್ರಿ ಕೊಟ್ಟಿಲ್ಲ. ಹಾಂ ನೋಡಿ ಚೀಲದಲ್ಲಿ ಏನಿರ್ಬೋದು? ಚೀಲದಲ್ಲ, ತುಂಬಿಸಿ ಕೊಟ್ಟಿರೋದು. ಹೌದಾ? ಬಾಳೆ. ಆಮೇಲೆ ಊರಿಗೆ ಹೋಗಿ ಬಂದು ನೋಡಿ ಚೀಲ ತಗೊಂಡು ಬಂದಿದ್ದಾರೆ. ಬಾಳೆಕಾಯ. ಓ ಶುಂಠಿ. ಆಮೇಲೆ ಹಾಂ, ತೊಗರಿಕಾಳು ಸೀಸನ್ ಇವಾಗ ಮಮ್ಮಿ. ಎಲ್ಲ ಗಟ್ಟಿಗೆ ಕಟ್ಬಿಟ್ಟಿದಾರಲ್ಲ. ಕಾಲೆತ್ತು ಮನೆ ಬುಜ್ಜಿ ಕಟ್ರಿಬೇಕಾ? ಶುಂಠಿ ನೋಡಿ ಹಸಿ ಇದೆಯಾ? ಅಂದ್ರೆ ವಾಶ್ ಮಾಡ್ಕೊಟ್ಟಿದ್ದಾರೆ ಪಾಪ. ಮಣ್ಣೆಲ್ಲ ಮಣ್ಣಿರುತ್ತಲ್ಲ ಅಂದ್ಬಿಟ್ಟು ನಿಮ್ಗೋಸ್ಕರ ವಾಶ್ ಮಾಡಿದ್ದಾರೆ. ವಾಶ್ ಮಾಡ್ದೆ ಕೊಟ್ಟಿದ್ರೆ ಚೆನ್ನಾಗಿರೋದು. ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ. ನೋಡಕ್ ಮಾತ್ರ ಇದು ಹಿಂಗಿರುತ್ತೆ. ಆದ್ರೆ ಇದು ತುಂಬಾ ಪ್ಯೂರು ಮತ್ತೆ ಟೇಸ್ಟ್ ಕೂಡ. ಯಾಕಂದ್ರೆ ಇದು ಹಳ್ಳಿ ಕಡೆ ಬೆಳೆದಿರೋದು. ಮೆಣಸಿನ್ಕಾಯಿ ಹಿಂಗಿದ್ರು ಚೆನ್ನಾಗಿರುತ್ತೆ. ಅಂದ್ರೆ ಅಲ್ಲೇ ಬೆಳೆದಿರ್ತಾರಲ್ವ. ಎಲ್ಲಿ ಬನ್ನ ಬಿಡು. ಓ ನಮ್ಮ ಸುನಿ ನೆನ್ನೆ ಕಾಲ್ ಮಾಡಿ ಹೇಳಿದ್ದು ಅವರು ಇದನ್ನೆಲ್ಲ ಅರೇಂಜ್ ಮಾಡೋದಕ್ಕೆ ಸರಿ ಆಯ್ತು. ಎರಡೆರಡರಲ್ಲಿ ಏನೇನಪ್ಪ. ತೊಗರಿ ಬೇಳೆ. ಬೇಳೆನಾ? ಏನಕ್ಕಪ್ಪ ಇವೆಲ್ಲ ಕೊಟ್ಟಿದ್ರು? ಇದನ್ನು ಕಾಳೆ ಅನ್ಸುತ್ತೆ. ಸುಮಾರು ಬೇಳೆ ಬಿಡ್ತಾರೆ. ಹುಳಿಕಾಳ ಚೆನ್ನಾಗಿರೋದಾ? ಓ ನೋಡಿ, ಅದು ಏನೋ ಸೊಪ್ಪು ಕೊಟ್ಟಿದ್ದಾರೆ ನೋಡಿ ಮಮ್ಮಿ. ಗಣಕೆ ಸೊಪ್ಪು. ಓ ನಮ್ಮ ಮಮ್ಮಿ ಫೇವ್ರೇಟು ನೋಡಿ. ಊರಿಂದ ಬರ್ತಾ
ಚೀಲದಲ್ಲಿ ನಾನು ಫಿಶ್ನೇ ಚೀಲ ಅರ್ಧ ಚೀಲ ತಂದಿದ್ದಾರೆ ಅನ್ಕೊಂಡೆ. ನೋಡಿದ್ರೆ ಇಲ್ಲಿ ಹುಳಿಕಾಳು, ಬೇಳೆ, ತೊಗರಿಬೇಳೆ, ಶುಂಠಿ, ಸೊಪ್ಪು, ಮೆಣಸಿನ್ಕಾಯಿ ಎಲ್ಲನೂ ಕೊಟ್ಟು ಕಳಿಸಿದ್ದಾರೆ. ಶುಂಠಿನ ಒಣಗಿಸಿ ಎತ್ತಿಟ್ಕೋಬೇಕು. ಅವನೇ ಹೇಳ್ತಿದ್ದೆ ನಮ್ಮ ಪರ ಅಮ್ಮ ಎಷ್ಟೊಂದು ಕೊಟ್ಬಿಟ್ಟಿದ್ದಾರೆ ಅಮ್ಮ. ಅಜ್ಜಿ ನೋಡು ಎಷ್ಟೆಲ್ಲ ಕೊಟ್ಟು ಕಳಿಸಿದೆ ಅಂತ. ಬುಜ್ಜಿ ಅಜ್ಜಿ ಹಂಗಂತಾನೆ ಕಣೆ. ಬುಜ್ಜಿ ನಿಮ್ ಪಪ್ಪ ಬತ್ಕೊಂಡ್ ಪರ ಅಂದ್ರೆ ಅವನ್ ಪಪ್ಪ ಅಲ್ಲ, ಅವ್ರ ಅಪ್ಪ ಅಮ್ಮ ಅಲ್ಲ, ಬುಜ್ಜಿ ಅಪ್ಪ ಅಮ್ಮ ಅಂತ ನಮ್ಮ ಪಪ್ಪ ಅನ್ಬೇಕು. ನಿನಗೂ ಪಪ್ಪ, ಪಪ್ಪ ನಿನಗೂ ಅಜ್ಜಿ, ಪರಮ ಅಜ್ಜಿ. ಓಕೆ, ಅಂದ್ರೆ ನಾನು ಯಾರಿಗಜ್ಜಿ ಈಗ ಹೇಳಿರ ಅವ್ನ ಹೇಳಿ. ಅಮ್ಮಮ್ಮ ಯಾರಿಗಜ್ಜಿ? ಬುಜ್ಜಿ ಅಜ್ಜಿ. ಪರಮ್ ಗಜ್ಜಿ ಅಲ್ವಾ? ಇಲ್ಲ, ಎಂತ ಮಕ್ಕಳು ನೀವು? ಪರಮ್ಗೆ ಪರಮು ನೀನು ಇಬ್ರಿಗೂ ನಾನೇ ಅಜ್ಜಿ. ಬುಜ್ಜಿಗೆ ಮಾತ್ರ ಅಜ್ಜಿ ಅಲ್ಲ. ನಿನಗೆ ಯಾರ್ಯಾರು ಏನಾಗ್ತದೆ? ಆಯ್ತು, ನಾನು ನಿನ್ನೊಬ್ಳಿಗೆ ಅಜ್ಜಿ, ಓಕೆನಾ? ಪರಮ್ಗೆ ಬೇರೆ ಅಜ್ಜಿ ತರೋಣ? ಇನ್ನೊಬ್ಳು ಅಜ್ಜಿ ತರೋದು ಬೇಡ. ಫ್ರೆಂಡ್ಸ್, ಇವಾಗ ಒಂದು ಚಿಕ್ಕದಾಗಿ ಇಂಟರ್ವ್ಯೂ ತಗೊಳ್ಳೋಣ ಅಂತ ಬಂದೆ, ಒಂದು ಪ್ರಮೋಷನ್ ವಿಡಿಯೋಗೆ. ಇವರೆಲ್ಲರೂ ನಮ್ಮ ವಿಡಿಯೋಸ್ನ ನೋಡ್ತಾರೆ ಅಂಡ್ ಬಂದಿದ ತಕ್ಷಣ ಎಷ್ಟು ಸಪೋರ್ಟಿವ್ ಆಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಿಕಾಸ್ ಬೇರೆ ಬೇರೆ ಕಡೆ ಎಲ್ಲ ಹೋದ್ವಿ, ಅವರು ನಮ್ಮ ಫೇಸ್ ತೋರಿಸ್ಬೇಡಿ, ಹಿಂದೆಯಿಂದ ಬೇಕಿದ್ರೆ ಮಾಡ್ಕೊಳ್ಳಿ ಇಂಟರ್ವ್ಯೂ ಅಂದ್ರು. ಬಟ್ ಇವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತಂದ್ರೆ, ಹೆಂಗ್ ಲೇಡೀಸ್ ಕೂಡ ಅಷ್ಟು ಎನರ್ಜಿಯಿಂದ ಮಾತಾಡಲ್ಲ, ಅಷ್ಟು ಸೂಪರ್ ಡೂಪರ್ ಆಗಿ ಎಲ್ರು ಮಾತಾಡಿದ್ರು, ಹಾಗೆ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ನಿಮ್ಮೆಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಆಪರ್ಚುನಿಟಿ ಕೊಟ್ಟಿದ್ದೀರಾ, ನಾವು ಕಾಣಿಸ್ಕೊಳ್ಳೋಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ ಯು. ಇನ್ನ ಮುಂದಕ್ಕೆ ಚೆನ್ನಾಗಿ ಬನ್ನಿ. ಥ್ಯಾಂಕ್ ಯು ಮ್ಯಾಮ್. ವಿಜಯನಗರಕ್ಕೆ ಹೋದ್ರು ನಮ್ಮನ್ನ ಮರಿಬೇಡಿ. ಖಂಡಿತ ಗೃಹಪ್ರವೇಶಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ನೋಡಿ, ಖಂಡಿತ ಕರಿತೀನಿ.